ನಮಸ್ಕಾರ ಸ್ನೇಹಿತರೆ, ಸಿ ಎ ಇಂಟರ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ವ್ಯಾಲ್ಯೂಯೇಷನ್ ಇನ್ವೆಂಟರೀಸ್ನ ಕನ್ನಡದಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡೋಣ ಬನ್ನಿ. ಮೀನಿಂಗ್ ಆಫ್ ಇನ್ವೆಂಟ್ರೀಸ್. ಇನ್ವೆಂಟ್ರಿ ಅಂದರೆ ವ್ಯಾಪಾರದಲ್ಲಿರುವ ದಾಸ್ತಾನು ಅಥವಾ ಸರಕುಗಳು. ಇವು ಈ ಕೆಳಗಿನ ಆಸ್ತಿಗಳಾಗಿರುತ್ತೆ. ಯಾವುದನ್ನು ನೋಡೋಣ ಬನ್ನಿ. ಹೆಲ್ಡ್ ಫಾರ್ ಸೇಲ್, ಮಾಮೂಲಿ ವ್ಯವಹಾರದಲ್ಲಿ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿಟ್ಟಿರುವ ಸರಕುಗಳು. ಉದಾಹರಣೆಗೆ ಪೂರ್ತಿಯಾಗಿ ಸಿದ್ಧವಾಗಿರುವ ವಸ್ತುಗಳು ಅಥವಾ ಫಿನಿಶ್ಡ್ ಗೂಡ್ಸ್. ಇನ್ ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್, ಮಾರಾಟ ಮಾಡಲು ಇನ್ನೂ ತಯಾರಾಗ್ತಾ ಇರುವಂತಹ ಹಂತದಲ್ಲಿರುವ ವಸ್ತುಗಳು ಅಂದರೆ ಅರ್ಧಂಬರ್ಧ ಸಿದ್ಧವಾಗಿರುವಂತಹ ವಸ್ತುಗಳು ಅಥವಾ ವರ್ಕ್ ಇನ್ ಪ್ರೋಗ್ರೆಸ್. ಇನ್ ದ ಫಾರ್ಮ್ ಆಫ್ ಮಟೀರಿಯಲ್ಸ್ ಆರ್ ಸಪ್ಲೈಸ್, ವಸ್ತುಗಳನ್ನು ತಯಾರಿಸಲು ಅಥವಾ ಸೇವೆಗಳನ್ನು ನೀಡೋದಕ್ಕೆ ಬಳಸಲಾಗುವಂತಹ ಕಚ್ಚಾ ವಸ್ತುಗಳು, ರಾ ಮಟೀರಿಯಲ್ ಮತ್ತು ಇತರ ಸಾಮಗ್ರಿಗಳು. AS10 ಅಡಿಯಲ್ಲಿ ಬರುವಂತಹ ಯಂತ್ರೋಪಕರಣದ ಬಿಡಿ ಭಾಗಗಳು ಅಂದರೆ ಸ್ಪೇರ್ ಪಾರ್ಟ್ಸ್, ಸರ್ವಿಸಿಂಗ್ ಇಕ್ವಿಪ್ಮೆಂಟ್ಸ್ ಇನ್ವೆಂಟ್ರಿ ವ್ಯಾಪ್ತಿಗೆ ಬರೋದಿಲ್ಲ. ಕಾಮನ್ ಕ್ಲಾಸಿಫಿಕೇಶನ್ ಆಫ್ ಇನ್ವೆಂಟ್ರೀಸ್. ವ್ಯವಹಾರದಲ್ಲಿ ಇನ್ವೆಂಟ್ರಿಗಳನ್ನು ಈ ಕೆಳಗಿನ ಹಂತದಲ್ಲಿ ವಿಂಗಡಿಸಲಾಗುತ್ತೆ. ರಾ ಮಟೀರಿಯಲ್ಸ್ ಆ್ಯಂಡ್ ಕಾಂಪೋನೆಂಟ್ಸ್, ಕಚ್ಚಾ ವಸ್ತುಗಳು ಮತ್ತು ಬಿಡಿ ಭಾಗಗಳು. ವರ್ಕ್ ಇನ್ ಪ್ರೋಗ್ರೆಸ್, ತಯಾರಿಕೆಯ ಹಂತದಲ್ಲಿರುವಂತಹ ಅರೆ ಸಿದ್ಧ ವಸ್ತುಗಳು. ಫಿನಿಶ್ಡ್ ಗೂಡ್ಸ್, ಮಾರಾಟಕ್ಕೆ ಸಿದ್ಧವಾಗಿರುವ ಸಿದ್ಧ ವಸ್ತುಗಳು. ಸ್ಟಾಕ್ ಇನ್ ಟ್ರೇಡ್, ನೇರವಾಗಿ ಮರುಮಾರಾಟ ಮಾಡೋದಕ್ಕೆ ಸಿದ್ಧವಾದಂತಹ ಸಿದ್ಧ ವಸ್ತುಗಳು ಅಂದರೆ ಖರೀದಿಸೋದಕ್ಕೆ ಸಿದ್ಧವಾಗಿರುವಂತಹ ವಸ್ತುಗಳು. ಸ್ಟೋರ್ಸ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್, ದಾಸ್ತಾನು ಕೊಠಡಿಯಲ್ಲಿರುವ ಇತರೆ ಬಿಡಿ ಭಾಗಗಳು ಮತ್ತು ಸಾಮಗ್ರಿಗಳು. ಲೂಸ್ ಟೂಲ್ಸ್, ಸಣ್ಣ ಪುಟ್ಟ ಕೈ ಉಪಕರಣಗಳು. ಅದರ್ಸ್, ಇತರೆ ಯಾವುದೇ ರೀತಿಯ ದಾಸ್ತಾನುಗಳು. ನಾನ್ ಅಪ್ಲಿಕಬಿಲಿಟಿ, ಈ ಕೆಳಗಿನ ಅಂಶಗಳಿಗೆ AS2 ಅನ್ವಯಿಸೋದಿಲ್ಲ. ನಿರ್ಮಾಣ ಒಪ್ಪಂದದ ಅಡಿಯಲ್ಲಿ ಬರ್ತಾ ಇರುವಂತಹ ಪ್ರಗತಿಯಲ್ಲಿರುವ ಕೆಲಸಗಳು. WIP ಅಂಡರ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್. WIP ಆಫ್ ಸರ್ವಿಸ್ ಪ್ರೊವೈಡರ್ಸ್, ಸೇವೆ ಪೂರೈಕೆದಾರರ ಪ್ರಗತಿಯಲ್ಲಿರುವ ಕೆಲಸಗಳು. ಶೇರ್ಸು, ಡಿಬೆಂಚರ್ಸು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ವ್ಯಾಪಾರಕ್ಕಾಗಿ ಇಟ್ಕೊಂಡಿರುವಂತಹ ಶೇರುಗಳು, ಡಿಬೆಂಚರ್ಗಳು ಮತ್ತು ಇತರ ಹಣಕಾಸು ದಾಖಲೆಗಳು. ಕೆಲವು ನಿರ್ದಿಷ್ಟ ಉದ್ಯಮಗಳ ದಾಸ್ತಾನುಗಳು ಅಂದರೆ ಕೃಷಿ, ಅರಣ್ಯ ಉತ್ಪನ್ನಗಳು ಮತ್ತು ಖನಿಜ ತೈಲಗಳು. ಮತ್ತು ಇನ್ವೆಂಟ್ರಿ ಮೌಲ್ಯಮಾಪನ ಮಾಡೋದು ಹೇಗೆ ಅಂದರೆ, ಇನ್ವೆಂಟ್ರಿಯನ್ನು ಈ ಎರಡರಲ್ಲಿ ಯಾವುದು ಕಡಿಮೆ ಮೊತ್ತವೋ ಆ ಬೆಲೆಗೆ ಲೆಕ್ಕ ಹಾಕಬೇಕು. ಲೋವರ್ ಆಫ್ ಕಾಸ್ಟ್ ಆರ್ NRV, ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಇದೆರಡರಲ್ಲಿ ಯಾವುದು ಕಮ್ಮಿನೋ ಅದನ್ನು ನೀವು ಲೆಕ್ಕ ಹಾಕಬೇಕು. ಇನ್ವೆಂಟ್ರಿಯ ಒಟ್ಟು ಎಕ್ಸ್ಪೆನ್ಸ್ನಲ್ಲಿ 3 ಭಾಗಗಳಿರುತ್ತೆ. ಸೊ ಕಾಸ್ಟ್ ಆಫ್ ಪರ್ಚೇಸ್, ವಸ್ತುಗಳನ್ನು ಖರೀದಿಸಲು ತಗಲಿದಂತಹ ವೆಚ್ಚ. ಕನ್ವರ್ಷನ್ ಕಾಸ್ಟ್, ರಾ ಮಟೀರಿಯಲ್ನ ಸಿದ್ಧ ವಸ್ತುವನ್ನಾಗಿ ಬದಲಾಯಿಸೋದಕ್ಕೆ ತಗಲಿದಂತಹ ವೆಚ್ಚ. ಫಾರ್ ಎಕ್ಸಾಂಪಲ್ ಕೂಲಿ, ಫ್ಯಾಕ್ಟ್ರಿ ಖರ್ಚು ಇತ್ಯಾದಿ. ಅದರ್ ಕಾಸ್ಟ್, ಸರಕುಗಳನ್ನ ಪ್ರಸ್ತುತ ಜಾಗಕ್ಕೆ ಮತ್ತು ಸ್ಥಿತಿಗೆ ತರೋದಕ್ಕೆ ಉಂಟಾಗುವಂತಹ ಇತರೆ ಖರ್ಚುಗಳು ಅಂದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್. ನೆಕ್ಸ್ಟ್ ಖರೀದಿ ವೆಚ್ಚದ ಲಿಸ್ಟ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಾಸ್ಟ್ ಆಫ್ ಪರ್ಚೇಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂದರೆ, ಪರ್ಚೇಸ್ ಪ್ರೈಸ್ ಖರೀದಿ ಬೆಲೆ, ಅದರಲ್ಲಿ ವ್ಯಾಪಾರದಲ್ಲಿ ನಿಮಗೆ ಡಿಸ್ಕೌಂಟ್ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ನ ಆ್ಯಡ್ ಮಾಡಬೇಕು. ಫ್ರೈಟ್ ಇನ್ವರ್ಡ್ನ ಆ್ಯಡ್ ಮಾಡಬೇಕು. ಅದರ್ ಎಕ್ಸ್ಪೆಂಡಿಚರ್ನ ಆ್ಯಡ್ ಮಾಡಬೇಕು. ಇದು ಮಾಡಿದ ನಂತರ ನಿಮಗೆ ಬರೋದೇ ಟೋಟಲ್ ಕಾಸ್ಟ್ ಆಫ್ ಪರ್ಚೇಸ್. ಕನ್ವರ್ಷನ್ ಕಾಸ್ಟ್ ಅಂದರೆ ಏನು? ರಾ ಮಟೀರಿಯಲ್ನ ಫಿನಿಶ್ಡ್ ಗೂಡ್ಸ್ ಆಗಿ ಬದಲಾಯಿಸೋದಕ್ಕೆ ತಗಲುವಂತಹ ವೆಚ್ಚವನ್ನು ಕನ್ವರ್ಷನ್ ಕಾಸ್ಟ್ ಅಂತ ಕರೀತಾರೆ. ಇದರಲ್ಲಿ 2 ಭಾಗವಾಗಿ ವಿಂಗಡಿಸ್ಬೋದು. ಒಂದು ಡೈರೆಕ್ಟ್ ಕಾಸ್ಟ್, ವಸ್ತುವಿನ ತಯಾರಿಕೆಗೆ ನೇರವಾಗಿ ಸಂಬಂಧಿಸಿದ ಖರ್ಚುಗಳು. ಉದಾಹರಣೆಗೆ ಡೈರೆಕ್ಟ್ ಲೇಬರ್, ಕೂಲಿ ಕಾರ್ಮಿಕರ ನಿಜವಾದ ಅಂದರೆ ಆ್ಯಕ್ಚುಯಲ್ ಸ್ಯಾಲ್ರಿ. ಇಂಡೈರೆಕ್ಟ್ ಕಾಸ್ಟ್ ಅಥವಾ ಓವರ್ ಹೆಡ್, ನೇರವಾಗಿ ಅಲ್ದಿದ್ರು ಫ್ಯಾಕ್ಟ್ರಿಯಲ್ಲಿ ನಡೆಯುವಂತಹ ಇತರೆ ಖರ್ಚುಗಳು. ಇದರಲ್ಲಿ 2 ವಿಧ ಇರುತ್ತೆ. ಒಂದು ವೇರಿಯಬಲ್ ಪ್ರೊಡಕ್ಷನ್ ಓವರ್ ಹೆಡ್, ಉತ್ಪಾದನೆ ಹೆಚ್ಚಾದಂತೆ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ. ಇವುಗಳನ್ನು ನಿಜವಾದ ಉತ್ಪಾದನೆಯ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಫಿಕ್ಸ್ಡ್ ಪ್ರೊಡಕ್ಷನ್ ಓವರ್ ಹೆಡ್, ಉತ್ಪಾದನೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಈ ಖರ್ಚುಗಳು ಬದಲಾಗೋದೇ ಇಲ್ಲ, ಸ್ಥಿರವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿಯ ಬಾಡಿಗೆ. ಫಿಕ್ಸ್ಡ್ ಆನ್ ರಿಕವರಿ ರೇಟ್ ಅಂದರೆ ಇಫ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಮೋರ್ ದ್ಯಾನ್ ನಾರ್ಮಲ್ ಕೆಪಾಸಿಟಿ, ಅಂದರೆ ನಿಜವಾದ ಉತ್ಪಾದನೆ ಆಧಾರದ ಮೇಲೆ ಲೆಕ್ಕವನ್ನು ಅಂದರೆ ವೆಚ್ಚವನ್ನು ಎಕ್ಸ್ಪೆನ್ಸ್ನ ಹಂಚಬೇಕು. ನೆಕ್ಸ್ಟು
ಇಫ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಲೆಸ್ ದನ್ ನಾರ್ಮಲ್ ಕೆಪಾಸಿಟಿ ಇದ್ದಾಗ, ನಿಜವಾದ ಉತ್ಪಾದನೆಯು ಸಾಮಾನ್ಯ ಸಾಮರ್ಥ್ಯಕ್ಕಿಂತ ಕಡಿಮೆ ಇದ್ದಾಗ, ಸಾಮಾನ್ಯ ಸಾಮರ್ಥ್ಯದ ಆಧಾರದ ಮೇಲೆ ಅಂದರೆ ನಾರ್ಮಲ್ ಕೆಪಾಸಿಟಿ ಆಧಾರದ ಮೇಲೆ ಎಕ್ಸ್ಪೆನ್ಸ್ನ ಲೆಕ್ಕ ಹಾಕಬೇಕು. ಜಾಯಿಂಟ್ ಪ್ರಾಡಕ್ಟ್ ಬೈ ಪ್ರಾಡಕ್ಟ್. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದೇ ಕಚ್ಚಾ ವಸ್ತುವಿನಿಂದ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಒಟ್ಟಿಗೆ ಬಂದಾಗ ವೆಚ್ಚವನ್ನು ಹೇಗೆ ಹಂಚಬೇಕು ಅನ್ನೋದು ಇಲ್ಲಿ ವಿವರಿಸಲಾಗತ್ತೆ. ಜಾಯಿಂಟ್ ಪ್ರಾಡಕ್ಟ್ಸ್. ಒಂದೇ ಪ್ರಕ್ರಿಯೆಯಲ್ಲಿ ಸಮಾನ ಪ್ರಾಮುಖ್ಯತೆ ಇರುವ 2 ಅಥವಾ ಹೆಚ್ಚು ಮುಖ್ಯ ವಸ್ತುಗಳು ತಯಾರಾದಾಗ, ಅಂದರೆ ಹಾಲಿನ ಬೆಣ್ಣೆ ಮತ್ತು ಗಿಣ್ಣು ಸಿಗೋದು ಅಲ್ವಾ, ಹಾಲಿನಿಂದ ಅಲ್ವಾ ಬೆಣ್ಣೆ ಮತ್ತು ಗಿಣ್ಣು ಸಿಗೋದು. ಪ್ರತಿ ವಸ್ತುವಿನ ಕನ್ವರ್ಷನ್ ವೆಚ್ಚವನ್ನು ಪ್ರತ್ಯೇಕವಾಗಿ ಗುರುತಿಸೋಕೆ ಸಾಧ್ಯವಾಗದೇ ಇದ್ದಾಗ ಒಟ್ಟು ವೆಚ್ಚವನ್ನು ರ್ಯಾಷನಲ್ ಮತ್ತು ಕನ್ಸಿಸ್ಟೆನ್ಸ್ ಆಗಿ ಆ ಆಧಾರದ ಮೇಲೆ ಹಂಚಬೇಕಾಗತ್ತೆ. ಬೇಸಿಸ್ ಆಫ್ ಅಲೋಕೇಶನ್ ಎಟ್ ದ ಸ್ಟೇಜ್ ಇನ್ ಪ್ರೊಡಕ್ಷನ್ ಪ್ರೊಸೆಸ್. ಅಂದರೆ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ವಸ್ತುಗಳನ್ನ ಪ್ರತ್ಯೇಕವಾಗುವಂತಹ ಹಂತದಲ್ಲಿ ಅವುಗಳ ಮೌಲ್ಯದ ಆಧಾರದ ಮೇಲೆ, ಅಂದರೆ ರಿಲೇಟಿವ್ ಸೇಲ್ಸ್ ವ್ಯಾಲ್ಯೂ ಆಫ್ WIP1 ಆ್ಯಂಡ್ WIP2. ಇದು ವೆಚ್ಚವನ್ನು ಹಂಚೋದಕ್ಕಿರುವಂತಹ ಆಧಾರಗಳು. ಅಟ್ ದ ಕಂಪ್ಲೀಷನ್ ಆಫ್ ಪ್ರೊಡಕ್ಷನ್. ಉತ್ಪಾದನೆ ಸಂಪೂರ್ಣವಾಗಿ ಮುಗಿದ ನಂತರ ಸಿದ್ಧ ವಸ್ತುಗಳ ಮೌಲ್ಯದ ಆಧಾರದ ಮೇಲೆ ಹಂಚೋದು. ರಿಲೇಟಿವ್ ಸೇಲ್ಸ್ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ 1 ಆ್ಯಂಡ್ ಫಿನಿಶ್ಡ್ ಗೂಡ್ಸ್ 2. ಮೇನ್ ಪ್ರಾಡಕ್ಟ್ ಆ್ಯಂಡ್ ಬೈ ಪ್ರಾಡಕ್ಟ್. ಒಂದು ಮುಖ್ಯ ವಸ್ತುವನ್ನು ತಯಾರಿಸುವಾಗ ಅದ್ರ ಜೊತೆ ಅತಿ ಕಡಿಮೆ ಬೆಲೆ ಮೌಲ್ಯದ ವಸ್ತುವನ್ನು ತಾನಾಗಿಯೇ ಹೊರಬಂದರೆ ಅದನ್ನು ಬೈ ಪ್ರಾಡಕ್ಟ್ ಅಂತ ಕರೀತಾರೆ, ಅಂದರೆ ಸ್ಕ್ರ್ಯಾಪ್ ಅಂತಲೂ ಕರೀತಾರೆ. ಇವುಗಳ ಮೌಲ್ಯ ತುಂಬ ಕಡಿಮೆ ಇರೋದ್ರಿಂದ ಇವುಗಳನ್ನು ಮಾರಾಟ ಮಾಡಿದಾಗ ಸಿಗುವಂತಹ ಹಣವನ್ನು NRV, ಮುಖ್ಯ ವಸ್ತುವಿನ ಒಟ್ಟು ಕನ್ವರ್ಷನ್ ಎಕ್ಸ್ಪೆನ್ಸ್ ಏನಿರುತ್ತೆ ಅದರಿಂದ ಡಿಡಕ್ಟ್ ಮಾಡಬೇಕು. ಕನ್ವರ್ಷನ್ ಕಾಸ್ಟ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಲೇಬರ್ ಪ್ಲಸ್ ಓವರ್ಹೆಡ್. ಅದರ್ ಕಾಸ್ಟ್. ಸರಕುಗಳನ್ನು ಅದರ ಪ್ರಸ್ತುತ ಜಾಗಕ್ಕೆ ಮತ್ತು ಮಾರಾಟದ ಸ್ಥಿತಿಗೆ ತರಲು ಉಂಟಾದ ಎಕ್ಸ್ಪೆನ್ಸ್ನ ಮಾತ್ರ ಇನ್ವೆಂಟ್ರಿ ಮೌಲ್ಯಕ್ಕೆ ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ನಿರ್ದಿಷ್ಟ ಗ್ರಾಹಕರಿಗೆ ವಿಶೇಷವಾಗಿ ವಸ್ತುಗಳನ್ನು ವಿನ್ಯಾಸಗೊಳಿಸಲು ತಗುಲಿದಂತಹ ವೆಚ್ಚ. ಕಾಸ್ಟ್ ಆಫ್ ಡಿಸೈನಿಂಗ್ ಪ್ರಾಡಕ್ಟ್ ಫಾರ್ ಸ್ಪೆಸಿಫಿಕ್ ಕಸ್ಟಮರ್ಸ್. ಎಕ್ಸ್ಕ್ಲೂಷನ್ ಫ್ರಮ್ ಕಾಸ್ಟ್ ಆಫ್ ಇನ್ವೆಂಟ್ರೀಸ್. ಇನ್ವೆಂಟ್ರಿ ವೆಚ್ಚದಿಂದ ಹೊರಗಿಡಬೇಕಾದಂತಹ ಅಂಶಗಳು. ಈ ಖರ್ಚುಗಳನ್ನ ಇನ್ವೆಂಟ್ರಿ ವೆಚ್ಚಕ್ಕೆ ಸೇರಿಸಬಾರ್ದು. ಯಾವುದು ಅಂತ ನೋಡೋಣ ಬನ್ನಿ. ಅಬ್ನಾರ್ಮಲ್ ಲಾಸ್. ಅಸಹಜವಾಗಿ ವ್ಯರ್ಥವಾದಂತಹ ಕಚ್ಚಾ ವಸ್ತುಗಳು ಅಥವಾ ಕೂಲಿ. ಫಾರ್ ಎಕ್ಸಾಂಪಲ್, ಅಪಘಾತ ಅಥವಾ ಬೆಂಕಿಯಿಂದ ಉಂಟಾದಂತಹ ನಷ್ಟ. ಸ್ಟೋರೇಜ್ ಕಾಸ್ಟ್. ಮುಂದಿನ ಉತ್ಪಾದನಾ ಹಂತಕ್ಕೆ ಅಗತ್ಯವಿರುವುದನ್ನು ಹೊರತುಪಡಿಸಿ ಕೇವಲ ವಸ್ತುಗಳನ್ನು ಸಂಗ್ರಹಿಸಿಡಲು ತಗುಲಿದಂತಹ ಇನ್ವೆಂಟ್ರಿ ಕಾಸ್ಟ್. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ವಸ್ತುಗಳನ್ನು ಪ್ರಸ್ತುತ ಜಾಗಕ್ಕೆ ತರಲು ಯಾವುದೇ ಕೊಡುಗೆ ನೀಡದಂತಹ ಆಡಳಿತಾತ್ಮಕ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್. ವಸ್ತುಗಳನ್ನ ಮಾರಾಟ ಮಾಡಲು ಮತ್ತು ವಿತರಣೆ ಮಾಡಲು ಉಂಟಾಗುವಂತಹ ಅಡ್ವರ್ಟೈಸ್ಮೆಂಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಬಾರೋಯಿಂಗ್ ಕಾಸ್ಟ್. ಸಾಲದ ಮೇಲಿನ ಬಡ್ಡಿ ಎಕ್ಸ್ಪೆನ್ಸ್ ಇರುತ್ತಲ್ಲ ಅದು. AS 16ರ ವಿಶೇಷ ವಿನಾಯಿತಿಗಳನ್ನು ಹೊರತುಪಡಿಸಿ. ಐಟಮ್ಸ್ ನಾಟ್ ಆರ್ಡಿನರಿಲಿ, ಅಂದರೆ ಇದೆಲ್ಲ ಕಾಸ್ಟ್ ಫಾರ್ಮುಲಾಸ್. ಐಟಮ್ಸ್ ನಾಟ್ ಆರ್ಡಿನರಿಲಿ ಇಂಟರ್ಚೇಂಜಬಲ್. ಸ್ಪೆಸಿಫಿಕ್ ಐಡೆಂಟಿಫಿಕೇಷನ್ ಮೆಥಡ್. ಇಲ್ಲಿ ಪ್ರತಿಯೊಂದು ಪ್ರತ್ಯೇಕ ವಸ್ತುವಿನ ನೈಜ ಖರೀದಿ ವೆಚ್ಚವನ್ನೇ ನೇರವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. FIFO, ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲು ಖರೀದಿಸಿದ ಸರಕುಗಳನ್ನ ಮೊದಲೇ ಮಾರಾಟ ಮಾಡಲಾಗಿದೆ ಅಂತ ಭಾವಿಸಿ ಲೆಕ್ಕ ಹಾಕೋದು. ವೆಯ್ಟೆಡ್ ಆವರೇಜ್ ಮೆಥಡ್. ಇನ್ವೆಂಟ್ರಿನಲ್ಲಿರುವ ಒಟ್ಟು ಸರಕುಗಳ ಸರಾಸರಿ ಬೆಲೆಯನ್ನು ಆಧಾರ ಮಾಡಿ ಲೆಕ್ಕ ಹಾಕೋದು. ಟೆಕ್ನಿಕ್ಸ್ ಫಾರ್ ಮೆಷರ್ಮೆಂಟ್. ನಿಜವಾದ ವೆಚ್ಚವನ್ನು ಕಂಡುಹಿಡಿಯೋದು ಕಷ್ಟವಾದಾಗ ಈ ಸುಲಭವಾದ ವಿಧಾನವನ್ನು ಬೇಕಾದರೆ ನಾವು ಬಳಸ್ಬೋದು. ಸ್ಟ್ಯಾಂಡರ್ಡ್ ಕಾಸ್ಟ್ ಮೆಥಡ್. ಕಚ್ಚಾ ವಸ್ತುಗಳು, ಕೂಲಿ ಮತ್ತು ಸಾಮರ್ಥ್ಯದ ಸಾಮಾನ್ಯ ಬಳಕೆಯನ್ನು ಮೊದಲೇ ಅಂದಾಜು ಮಾಡಿ ಒಂದು ಪ್ರಮಾಣಿತ ವೆಚ್ಚವನ್ನು ನಿಗದಿಪಡಿಸೋದು. ರಿಟೇಲ್ ಮೆಥಡ್. ರಿಟೇಲ್ ವ್ಯಾಪಾರದಲ್ಲಿ ಭಾರೀ ಪ್ರಮಾಣದ ಒಂದೇ ರೀತಿಯ ಲಾಭದ ಮಾರ್ಜಿನ್ ಇರುವ ವಸ್ತುಗಳಿಗೆ ಇದನ್ನು ಬಳಸಲಾಗುತ್ತೆ. ಇನ್ವೆಂಟ್ರಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಒಟ್ಟು ಮಾರಾಟದ ಮೌಲ್ಯ ಮೈನಸ್ ಒಟ್ಟು ಲಾಭದ ಶೇಕಡಾವಾರು. ವ್ಯಾಲ್ಯೂಯೇಷನ್ ಆಫ್ ಮಟೀರಿಯಲ್ಸ್. ಪ್ಯಾರಾ 24. ಕೇಸ್ 1.
ಕಚ್ಚಾ ವಸ್ತುವನ್ನು ಬಳಸಿ ತಯಾರಿಸುವಂತಹ ಸಿದ್ಧ ವಸ್ತುವನ್ನು ಅದರ ವೆಚ್ಚ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗತ್ತೆ ಅಂತ ಅಂದಾಜು ಮಾಡಿದ್ರೆ ಆ ಕಚ್ಚಾ ವಸ್ತುವನ್ನು ಖರೀದಿ ವೆಚ್ಚಕ್ಕೆ ಅಂದರೆ ಕಾಸ್ಟ್ ಪ್ರೈಸ್ಗೆ ಲೆಕ್ಕ ಹಾಕಬೇಕು. ಕೇಸ್ 2, ಫಿನಿಶ್ಡ್ ಗೂಡ್ಸ್ ಎಕ್ಸ್ಪೆನ್ಸ್ಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗುವ ಅಂದರೆ NRVಗಿಂತ ಕಡಿಮೆ ಬೆಲೆಗೆ ಅಂದರೆ ಫಿನಿಶ್ಡ್ ಗೂಡ್ಸ್ನ ಕಾಸ್ಟ್ಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಏನಾದರೂ ಬಂದರೆ ಆ ಕಚ್ಚಾ ವಸ್ತುವನ್ನು ಖರೀದಿ ವೆಚ್ಚ ಅಥವಾ ಮರುಸ್ಥಾಪನೆ ಬೆಲೆ ಅಂದರೆ ರೀಪ್ಲೇಸ್ಮೆಂಟ್ ಪ್ರೈಸ್ ಇವೆರಡರಲ್ಲಿ ಯಾವುದು ಕಡಿಮೆನೋ ಅದಕ್ಕೆ ಲೆಕ್ಕ ಹಾಕಬೇಕು. ನೆಟ್ ರಿಯಲೈಸಬಲ್ ವ್ಯಾಲ್ಯೂ NRV. ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ ನಮ್ಮ ಕೈಗೆ ಸಿಗುವಂತಹ ನಿವ್ವಳ ಹಣವನ್ನು NRV ಅಂತ ಕರೆಯಲಾಗುತ್ತೆ. ಈ NRV ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಎಸ್ಟಿಮೇಟೆಡ್ ಸೆಲ್ಲಿಂಗ್ ಪ್ರೈಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಕಾಸ್ಟ್ ಆಫ್ ಕಂಪ್ಲೀಷನ್. ಈಗ ಮಾಡಿದಾಗ NRV ನಮಗೆ ಸಿಗುತ್ತೆ. ಪ್ರತಿ ಬ್ಯಾಲೆನ್ಸ್ ಶೀಟ್ ದಿನಾಂಕದಂದು ಇನ್ವೆಂಟ್ರಿಯನ್ನು ಒಟ್ಟಾರೆಯಾಗಿ ನೋಡದೆ ಪ್ರತಿಯೊಂದು ವಸ್ತುವಿನ ಆಧಾರದ ಮೇಲೆ ಐಟಮ್ ಬೈ ಐಟಮ್ ಬೇಸಿಸ್ NRVಗೆ ಇಳಿಸಬೇಕು. ಆಮೇಲೆ ಪರಿಶೀಲನೆ ಮಾಡಬೇಕು. ಮುಂಚಿತವಾಗಿಯೇ ಆರ್ಡರ್ ಫಿಕ್ಸ್ ಆಗಿರುವಂತಹ ವ್ಯವಹಾರಗಳಲ್ಲಿ ಅಂದರೆ ಫರ್ಮ್ ಕಾಂಟ್ರಾಕ್ಟ್ ಬೆಲೆಯನ್ನೇ NRV ಅಂತ ಪರಿಗಣಿಸಬೇಕಾಗತ್ತೆ. ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ಸ್. ಹಣಕಾಸು ಸ್ಟೇಟ್ಮೆಂಟಲ್ಲಿ ಈ ಕೆಳಗಿನ ಅಂಶಗಳನ್ನ ಕಡ್ಡಾಯವಾಗಿ ಬರೀಬೇಕು. ಇನ್ವೆಂಟ್ರಿ ಲೆಕ್ಕ ಹಾಕಲು ಬಳಸಿದ ಅಕೌಂಟಿಂಗ್ ನೀತಿಗಳು, ಬಳಸಲಾದ ವೆಚ್ಚದ ಸೂತ್ರಗಳು ಅಂದರೆ ಫಿಫೋನ ವೆಯ್ಟೆಡ್ ಆ್ಯಾವ್ರೇಜ್ ಅಂತ, ಮತ್ತು ಇನ್ವೆಂಟ್ರಿಯ ಒಟ್ಟು ಬ್ಯಾಲೆನ್ಸ್ ಮೊತ್ತ, ಇನ್ವೆಂಟ್ರಿಗಳ ವರ್ಗೀಕರಣ ಅಂದರೆ ಕಚ್ಚಾ ವಸ್ತುನ ಸಿದ್ಧ ವಸ್ತುನ ಅಂತ ಪ್ರತ್ಯೇಕವಾಗಿ ಬರೀಬೇಕು. ಸ್ನೇಹಿತರೆ, AS2ನ ಕ್ವಿಕ್ ರೀಕ್ಯಾಪ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.